ನಾನು ಈ ಇಂಟ್ರೋ ಎಲ್ಲ ಹೇಳಲ್ಲ, ಡೈರೆಕ್ಟಾಗಿ ಟಾಪಿಕ್ ಬಂದ್ಬಿಡ್ತೀನಿ. ಮೊನ್ನೆ ಇಂಗ್ಲೆಂಡ್ ಅಗೇನ್ಸ್ಟ್ ಇಂಡಿಯಾ ಓಡಿ ಸ್ಕ್ವಾಡ್ ಅನೌನ್ಸ್ ಆಗಿದೆ BCCI. ಬನ್ನಿ ಸ್ಕ್ವಾಡ್ ಯಾವ ಥರ ಇದೆ ಅಂತ ನೋಡಿ. ಫಸ್ಟ್ ಬಂದು ಶುಭ್ಮನ್ ಗಿಲ್ ಕ್ಯಾಪ್ಟನ್, ಆ್ಯಂಡ್ ಸೆಕೆಂಡ್ ಒನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಆ್ಯಂಡ್ KL ರಾಹುಲ್, ಆ್ಯಂಡ್ ಇಶಾನ್ ಕಿಶನ್, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ನಿತೀಶ್ ಕುಮಾರ್ ರೆಡ್ಡಿ, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಪ್ರಸಿದ್ಧ್ ಕೃಷ್ಣ, ಆ್ಯಂಡ್ ಹರ್ಷಿತ್ ರಾಣಾ, ಹರ್ಷಿಪ್ ಸಿಂಗ್, ಗುರ್ನೂರ್ ಬ್ರಾರ್ ಸ್ಕ್ವಾಡ್ ಈ ಥರ ಅನೌನ್ಸ್ ಮಾಡಿದ್ದಾರೆ BCCI. ಸ್ಕ್ವಾಡ್ ಏನೋ ಸರಿಯಾಗಿದೆ. ಅಫ್ಘಾನಿಸ್ತಾನ ಅಗೇನ್ಸ್ಟು ಏನೋ ಗೆದ್ಬಿಟ್ರು, ದೊಡ್ಡ ಮಾರ್ಜಿನೆಲ್ಲ ಗೆದ್ದಿದ್ದಾರೆ. ನೆಕ್ಸ್ಟ್ ಲೆವೆಲಲ್ಲಿ ಆಡ್ಬಿಟ್ಟು ಗೆದ್ದಿದ್ದಾರೆ, ಅದೇನಿಲ್ಲ. ಇನ್ನು ಇಂಗ್ಲೆಂಡ್ ಅಂದರೆ ಯಾವ ಥರ ಅಂತಂದರೆ, ಇಂಗ್ಲೆಂಡ್ ನೆಲದಲ್ಲಿ ಹೋಗಿ ಆಂಗ್ಲರನ್ನು ನುಗ್ಗಿ ಹೊಡಿಬೇಕು, ಅಂದರೆ ಆ ಥರ. ಇಂಗ್ಲೆಂಡ್ ಸ್ಟೇಡಿಯಮಲ್ಲಿ, ಅದೇ ಸ್ಟೇಡಿಯಮಲ್ಲಿ ಇಂಗ್ಲೆಂಡ್ ನೆಲದಲ್ಲಿ ಹೋಗಿ ಇಂಗ್ಲೆಂಡ್ಗೆ ಟೂರ್ ಮಾಡಿಬಿಟ್ಟು ಇಂಗ್ಲೆಂಡಲ್ಲೇ T20 ಸೀರೀಸ್ ಯಾವ ಥರ ಆಯಿತು ಅದೇ ಥರ ಅಲ್ಲಿ ಹೋಗಿ ಆಡಬೇಕು. ಫಸ್ಟ್ ಬಂದು ಶುಭ್ಮನ್ ಗಿಲ್. ಇವ್ರ ಕಡೆಯಿಂದ ನೋಡಿದ್ರೆ ಇವ್ರ ಕಡೆಯಿಂದ ಸಖತ್ತಾಗಿ ಪರ್ಫಾರ್ಮೆನ್ಸ್ ಬಂದಿದೆ. ಅಂದರೆ ಅಷ್ಟೇನು ಆ ಥರ ಏನು ಹೇಳ್ಕೊತ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಏನು ಆ ಥರ ಅನ್ನೋಂಗಿಲ್ಲ, ಸಖತ್ತಾಗಿಯೇ ಮಾಡಿದ್ದಾರೆ. ಟೆಸ್ಟಲ್ಲಿನೂ ಸಖತ್ತಾಗಿ ಮಾಡಿದ್ದಾರೆ. ಡಬಲ್ ಸೆಂಚುರಿ ಎಲ್ಲ ಹೊಡೆದವರು ಟೆಸ್ಟಲ್ಲಿ. ಆ್ಯಂಡ್ ODIಯಲ್ಲಿ ಅಫ್ಘಾನಿಸ್ತಾನ ಅಗೇನ್ಸ್ಟು ಸೆಂಚುರಿ ಎಲ್ಲ ಇವ್ರ ಹತ್ರ ಬಂದಿದೆ. ಆ್ಯಂಡ್ ಇವರು ಸರಿಯಾಗಿ ಆಡ್ತಾರೆ. ಆ್ಯಂಡ್ ಕ್ಯಾಪ್ಟನ್ಸಿನೂ ಸರಿಯಾಗಿ ನಿಭಾಯಿಸ್ತಾ ಇದ್ದಾರೆ ಸಖತ್ತಾಗಿ. ಗಿಲ್ ಅವ್ರ ಬಗ್ಗೆ ಏನಿಲ್ಲ, ಸಖತ್ತಾಗಿಯೇ ಆಗುತ್ತೆ ಇವ್ರದ್ದು ಇಂಗ್ಲೆಂಡ್ ಅಗೇನ್ಸ್ಟು. ಆ್ಯಂಡ್ ನೆಕ್ಸ್ಟ್ ಬಂದು ರೋಹಿತ್ ಶರ್ಮಾ. ಇವರಂತೂ ಫಾರ್ಮಲ್ಲಿದ್ದಾರೆ. ರೋಹಿತ್ ಶರ್ಮಾ ಅವರು ಸರಿಯಾಗಿಯೇ ಇದೆ. ಇನ್ನೊಂದೇನಂತಂದರೆ ನಂಬರ್ 3 ಇವಾಗ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಬಟ್ ಇನ್ನೊಂದೇನು, ಯಶಸ್ವಿ ಜೈಸ್ವಾಲ್ ಅವರು ಮೊನ್ನೆ ಅಫ್ಘಾನಿಸ್ತಾನ ಅಗೇನ್ಸ್ಟು ಸೆಂಚುರಿನ ಹೊಡೆದ್ಬಿಟ್ರು. ಅವ್ರನ್ನೂ ಈ ಸ್ಕ್ವಾಡಿಂದ ಕೈ ಬಿಡಲಾಗಿದೆ. ಯಾಕಂತಂದರೆ ಕಾಂಪಿಟೇಷನ್ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಆ ಥರ ಕಾಂಪಿಟೇಷನ್ ಬೆಳೆದ್ಬಿಟ್ಟಿದೆ ಇವಾಗ. ಯಾರನ್ನ ತಗೋಬೇಕು, ಯಾರನ್ನ ಬಿಡಬೇಕು ಅಂತ BCCI ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಆ ಥರ. ಆದರೂ ಮೊನ್ನೆ ವಿರಾಟ್ ಕೊಹ್ಲಿಯವರು ಸ್ಕ್ವಾಡ್ಗೆ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಚಾನ್ಸ್ ಸಿಕ್ತು, ಯಶಸ್ವಿ ಜೈಸ್ವಾಲ್ ಅವ್ರಿಗೆ. ಅವ್ರ ಸ್ಕಿಲ್ನ ಪ್ರೂವ್ ಮಾಡ್ಕೊಂಡ್ಬಿಟ್ರು. ಒಂದು ಸೆಂಚುರಿನ ಹೊಡೆದು. ಆ್ಯಂಡ್ ನೆಕ್ಸ್ಟು ಇಶಾನ್ ಕಿಶನ್ ಅವರಿಂದನೂ ಸೆಂಚುರಿ ಬಂದಿದೆ. ಇಶಾನ್ ಕಿಶನ್ ಅವ್ರನ್ನ ಬಿಡೋಕ್ಕಾಗಿಲ್ಲ, ಇಶಾನ್ ಕಿಶನ್ ಅವ್ರನ್ನ ತಗೊಂಡಿದ್ದಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಬಾಸ್, ಅವ್ರ ಬಗ್ಗೆ ಅಂತೂ ಏನು ಹೇಳೋಂಗೇ ಇಲ್ಲ. 100% ಆಡ್ತಾರೆ ವಿರಾಟ್ ಕೊಹ್ಲಿ. ಆ ಥರ ಏನಿಲ್ಲ, ವಿರಾಟ್ ಕೊಹ್ಲಿಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಆ್ಯಂಡ್ ವಿರಾಟ್ ಕೊಹ್ಲಿ ತುಂಬ ಅಗ್ರೆಸಿವ್ ಆಗಿ ಆಡ್ತಾರೆ. ನಂಬರ್ 3 ಸ್ಥಾನನ ಅವರು ಖಚಿತ. ಅವರು ಯಾರು ಇರಲಿ, ಯಾರು ಇರದೇ ಇರಲಿ, ಅವರಿಲ್ಲ ಅಂತಂದರೆ ಬೇರೆದವ್ರು ಬಂದು ಆಡ್ಬೋದು. ಬಟ್ ಅವರಿದ್ರು ಅಂತಂದರೆ ನಂಬರ್ 3 ಸ್ಥಾನ ಮಾತ್ರ ಅವ್ರಿಗೆ. ಯಾಕೆಂದರೆ ಆ ಥರ ಸೆಟ್ಟಾಗಿ ತುಂಬ ವರ್ಷದಿಂದ ಆಡ್ಕೊಂಡು ಬಂದುಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರು ನಂಬರ್ 3ಯಲ್ಲೇ ಆಡ್ತಾರೆ, ಇದು ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ನಂಬರ್ 4ಅಲ್ಲಿ. ಇವರು ರೀಸೆಂಟಾಗಿ T20 ಎಲ್ಲ ಇಂಗ್ಲೆಂಡ್ ಸೀರೀಸ್ನೆಲ್ಲ ಸೋತ್ಕೊಂಡು ಬಂದುಬಿಟ್ಟಿದ್ದಾರೆ. ಆ್ಯಂಡ್ ಬಟ್ ಫಾರ್ಮಲ್ಲಿದ್ದಾರೆ. 200+ ರನ್ನ ಹೊಡೆದಿದ್ದಾರೆ. ಅಂದರೆ ಇಡೀ ಸೀರೀಸ್ ಎಲ್ಲ ಸೇರಿಕೊಂಡು ಹೊಡೆದಿದ್ದಾರೆ, 200+ ರನ್ನ ಹೊಡೆದಿದ್ದಾರೆ. ಅವರು ಫಾರ್ಮಲ್ಲಿದ್ದಾರೆ, ಆಡ್ತಾರೆ, ಸಖತ್ತಾಗಿ ಆಡ್ತಾರೆ. ಆ್ಯಂಡ್ ನೆಕ್ಸ್ಟ್ KL ರಾಹುಲ್, ನಮ್ಮ ಕನ್ನಡಿಗ. ಇವರು ಇತ್ತೀಚೆಗೆ ಬೆಸ್ಟ್ ಫಿನಿಷರ್ ಅಂತಲೂ ಹೆಸರಾಗ್ಬಿಟ್ಟಿದ್ದಾರೆ ನಮ್ಮ KL ರಾಹುಲ್. ಇವರು ಒಂದು ಬಗ್ಗೆ ಅಂತಲೂ ಮಾತಾಡೋಂಗಿಲ್ಲ, ಇವರು ಸಖತ್ತಾಗಿ ಆಡ್ತಾರೆ KL ರಾಹುಲ್. ಆ್ಯಂಡ್ ನೆಕ್ಸ್ಟ್ ಬಂದು ಇಶಾನ್ ಕಿಶನ್. ಇವರು ಮೊನ್ನೆ ಅಫ್ಘಾನಿಸ್ತಾನ ಅಗೇನ್ಸ್ಟು ಸೆಂಚುರಿ ಎಲ್ಲ ಹೊಡೆದಾರೆ. ಇವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇವರು ಕಮ್ ಬ್ಯಾಕ್ ಮಾಡೋದ್ರಲ್ಲಿ ಶ್ರೇಯಸ್ ಅಯ್ಯರ್ ಆ್ಯಂಡ್ ಇಶಾನ್ ಕಿಶನ್ ಹೇಳಿ ಮಾಡಿಸಿದ ಸ್ಥಾನ ಇವ್ರಿಗೆ ಕಮ್ ಬ್ಯಾಕ್ ಮಾಡೋದ್ರಲ್ಲಿ. ಅಂದರೆ ಇವಾಗ ಈ ಟೈಮಲ್ಲಿ ಕಮ್ ಬ್ಯಾಕ್ ಮಾಡಬೇಕಂತಂದರೆ ಈ ಕಂಡೀಷನ್ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ. ಆ ಥರ ಮೈಂಡ್ಸೆಟ್ ಇರುವಂಥ ಪ್ಲೇಯರ್ಸ್ ಇವರಿಬ್ಬರು. ಇಶಾನ್ ಕಿಶನ್ ಅವರು, ಇವ್ರ ಬಗ್ಗೆ ಏನಿಲ್ಲ, ಸರಿಯಾಗಿದೆ. ಬಟ್ ಇಲ್ಲಿ ಬಂದಿರೋದೇನಂತಂದರೆ ವಾಷಿಂಗ್ಟನ್ ಸುಂದರ್. ಇವ್ರ ಹತ್ರ ಆ ಥರ ಹೇಳ್ಕೊವಂಥ ಪರ್ಫಾರ್ಮೆನ್ಸ್ ಏನು ಈ
T20 ಸೀರೀಸ್ ಎಲ್ಲೂ ಬಂದಿಲ್ಲ. ಆ್ಯಂಡ್ IPL ಅಲ್ಲಿ ಅದರಲ್ಲಿ ಹೇಳ್ಕೊಂಥ ಸೀರೀಸ್ ಬಂದಿಲ್ಲ. ಇವ್ರನ್ನ ಓಡಿ ಸ್ಕ್ವಾಡ್ಗೆ ಯಾಕೆ ಆಯ್ಕೆ ಮಾಡಿದರು ಅಂತ ಗೊತ್ತಿಲ್ಲ. ಬಟ್ ಅವ್ರ ಜಾಗದಲ್ಲಿ ಹಾರ್ದಿಕ್ ಪಾಂಡ್ಯ ಇರಬೇಕಿತ್ತು. ಬಟ್ ಅವ್ರಿಗೆ ಕಾರಣಾಂತರಗಳಿಂದ ಅವರು ಈ ಸ್ಕ್ವಾಡ್ಗೆ ಇಲ್ಲ. ಇಂಜುರಿ ಇರ್ಬೋದು. ಬಟ್ ವಾಷಿಂಗ್ಟನ್ ಸುಂದರ್ನ ಹಾಕೊಂಡಿದ್ದಾರೆ. ಬಟ್ ವಾಷಿಂಗ್ಟನ್ ಸುಂದರಿಂದ ಅಂತ ಏನು ಹೇಳ್ಕೊತ ಬೌಲಿಂಗಲ್ಲೂ ಅಂತ ಏನು ಹೇಳ್ಕೊತ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬ್ಯಾಟಿಂಗಲ್ಲೂ ಬಂದಿಲ್ಲ. ಸುಮ್ಮನೆ ಅವ್ರನ್ನ ಯಾಕೆ ಓಡಿಗೆ ಹಾಕಿದ್ದಾರೆ ಅಂತ. ಇವ್ರ ಬದಲು ನಮ್ಮ RCBಯಲ್ಲೇ ಇದ್ದಾರೆ ಅಲ್ರಿ, ಕೃಣಾಲ್ ಪಾಂಡ್ಯ, ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡ್ರ್. ವಾಷಿಂಗ್ಟನ್ ಸುಂದರ್ಗಿಂತ ಬೆಸ್ಟು. ಅವ್ರನ್ನ ಹಾಕೊಂಡಿದ್ರೆ ಈಗ ಎಲ್ಲ ಕಮ್ಬ್ಯಾಕ್ ಮಾಡಿದ್ದಾರೆ ಕೃಣಾಲ್ ಪಾಂಡ್ಯ ಅವರು. ಅವ್ರನ್ನ ಹಾಕೊಂಡಿದ್ರು ಎಷ್ಟೋ ಬೆಸ್ಟ್ ಆಗಿರೋದು. ಬಟ್ ಅವ್ರನ್ನ ಆಯ್ಕೆ ಮಾಡಿಲ್ಲ. ಇರಲಿ ವಾಷಿಂಗ್ಟನ್ ಸರ್. ನೆಕ್ಸ್ಟು ಅಕ್ಷರ್ ಪಟೇಲ್. ಅಕ್ಷರ್ ಅವರು ಈ T20 ಸ್ಕ್ವಾಡಲ್ಲಿ ಅಂತ ಏನು ಇವ್ರ ಬ್ಯಾಟಿಂದ ರನ್ಸ್ ಅಂತೂ ಬಂದಿಲ್ಲ, ವಿಕೆಟ್ಸ್ ಅಂತೂ ಬಂದಿದೆ. ಒಂದು ರೇಂಜ್ಗೆ ಹೇಳ್ಕೊಂತ ರೇಂಜ್ಗೆ ಒಂದು ರೇಂಜ್ ಅಂತ ಏನು ಬಂದಿಲ್ಲ, ಸ್ವಲ್ಪ ಬಂದಿದೆ. ಬಟ್ ಇವರು ಕಮ್ಬ್ಯಾಕ್ ಮಾಡ್ತಾರೆ. ಇವರು ಕಮ್ಬ್ಯಾಕ್ ಮಾಡೋದ್ರ ಎತ್ತಿದ ಕೈ ಅಕ್ಷರ್ ಪಟೇಲ್, ಇವರಿಂದ ಏನಿಲ್ಲ. ನೆಕ್ಸ್ಟ್ ನಿತೀಶ್ ಕುಮಾರ್ ರೆಡ್ಡಿ. ಇವರು ಫಿನಿಷರ್, ಒನ್ ಆಫ್ ದಿ ಬೆಸ್ಟ್ ಫಿನಿಷರ್. ಬಟ್ ಇವ್ರದ್ದು ಚಾಂಪಿಯನ್ ಟ್ರೋಫಿಯಲ್ಲಿ ಅಲ್ಲೆಲ್ಲ ಕಮ್ಬ್ಯಾಕ್ ಮಾಡಿ ಇವರು ಬೆಸ್ಟ್ ಫಿನಿಷನ್ನು ಕೊಟ್ಟಿದ್ದಾರೆ ಟೀಮ್ ಇಂಡಿಯಾಕ್ಕೆ. ODIಯಲ್ಲಿ ಇವರು ಬೆಸ್ಟ್ ಫಿನಿಷ್ ಮಾಡ್ಬೋದು. ಇವ್ರನ್ನ ಹಾಕಿದ್ದಾರೆ. ಇರಲಿ. ನೆಕ್ಸ್ಟ್ ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ನರ್ ಆ್ಯಂಡ್ ಕುಲ್ದೀಪ್ ಯಾದವ್. ಸ್ಪಿನ್ನರಲ್ಲಿ ಇಲ್ಲಿ ಇವ್ರದ್ದು ಸ್ಪಿನ್ ಕರೆಕ್ಟಾಗೇ ಇದೆ, ಕುಲ್ದೀಪ್ ಯಾದವ್. ನೆಕ್ಸ್ಟ್ ನಂಬರ್ 1 ಬಾಲರ್ ಜಸ್ಪ್ರೀತ್ ಬುಮ್ರಾ ಅವರು. ಇಲ್ಲಿ ಇತ್ತೀಚೆಗೆ T20 ಸ್ಕ್ವಾಡ್ಗೆ ಅವ್ರನ್ನ ಆಯ್ಕೆ ಮಾಡಿಲ್ಲ. ಬಟ್ ODIಯಲ್ಲಿದ್ದಾರೆ. ಇವ್ರದ್ದು ಸಖತ್ತಾಗಿ ಪರ್ಫೆಕ್ಟ್. ಇವ್ರ ಕಡೆಯಿಂದನೂ ಏನು ಇವ್ರ ಬಗ್ಗೆ ಮಾತಾಡೋದು ಬೇಡ, ಹೇಳ್ಕೊಂಥ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಸಿದ್ಧ ಕೃಷ್ಣ, ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರಿದ್ದಾರೆ. ಇವರು ODI ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಅಫ್ಘಾನಿಸ್ತಾನ ಅಷ್ಟು ಸಖತ್ತಾಗಿ ಬಂದಿದ್ದಾರೆ. 5 ವಿಕೆಟ್ ಪ್ಲಸ್ ತೊಗೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಹರ್ಷಿತ್ ರಾಣಾ ಅವರು ODIಯಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ T20ಯಲ್ಲೂ ಒಂದೆರಡು ಮ್ಯಾಚ್ ತೆಗೆದಿದ್ದಾರೆ ವಿಕೆಟ್. ಇಂಗ್ಲೆಂಡ್ ಅಗೇನ್ಸ್ಟ್ ತೆಗೆದಿದ್ದಾರೆ. ಆ್ಯಂಡ್ ಇವ್ರನ್ನ ODIಗೆ ಹಾಕಿದ್ದಾರೆ. ಇರಲಿ, ಯಾಕಂದ್ರೆ ಇವರು ಪ್ರೂವ್ ಮಾಡ್ಕೋವಂಥದ್ದು ಏನಿಲ್ಲ, ಪ್ರೂವ್ ಮಾಡಿದ್ದಾರೆ. ಬಟ್ ಅಲ್ಲಿ ನಮ್ಮ ಭುವಿಗೊಂದು ಏನಾದರೂ ಒಂದು ಚಾನ್ಸ್ ಕೊಡಬೇಕಿತ್ತು ಅಷ್ಟೇ. ನಮ್ಮ RCBಯಿಂದ ನಮ್ಮ ಭುವನೇಶ್ವರ್ ಕುಮಾರ್ ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕಿತ್ತು, ಕೊಟ್ಟು ನೋಡಬೇಕಿತ್ತು. ಈ ಹರ್ಷಿತ್ ರಾಣನ್ ಕೂರಿಸ್ಬಿಟ್ಟು, ಇಲ್ಲ ಇವ್ರನ್ನ ಕೂರಿಸ್ಬೇಕು, ಬಿಟ್ಟರೆ ಯಾರಿಲ್ಲ. ಇಲ್ಲ ವಾಷಿಂಗ್ಟನ್ ಸುಂದರ್ನ ಕೂರಿಸ್ಬಿಟ್ಟು ಇವ್ರನ್ನ ಹಾಕೋಬೋದಿತ್ತು. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ಕ್ವಾಡ್ ಆಯ್ಕೆ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋಣ. ಆ್ಯಂಡ್ ಹರ್ಷದೀಪ್ ಸಿಂಗ್, ಇವರಂತೂ ಕೇಳೋದ ಬೇಡ. ಡೆತ್ ಓವರ್ಲಿ ಸ್ಪೆಷಲಿಸ್ಟ್ ಆ್ಯಂಡ್ ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗೆಯುವಂಥವ್ರು. 100% ವಿಕೆಟ್ ತೆಗೆದಿರ್ತಾರೆ. ಆ್ಯಂಡ್ ಲಾಸ್ಟ್ ಒನ್ ಗುರ್ನೂರ್ ಬ್ರಾರ್. ಇವರಂತೂ ಅಫ್ಘಾನಿಸ್ತಾನ ಅಗೇನ್ಸ್ಟು ಧೂಳು ಎಬ್ಬಿಸ್ಬಿಟ್ಟಿದ್ದಾರೆ. ಟೆಸ್ಟಲ್ಲಾಗಿರ್ಬೋದು, ಇದರಲ್ಲಾಗಿರ್ಬೋದು ಧೂಳು ಎಬ್ಬಿಸ್ತಾರೆ ಗುರ್ನೂರ್ ಬ್ರಾರ್ ಅವರು. ಇವ್ರನ್ನ ಆಯ್ಕೆ ಮಾಡಿದ್ದು ಸರಿಯಾಗಿದೆ. ಬಟ್ ಅಲ್ಲಿ ಭುವಿಗೆ ಒಂದು ಚಾನ್ಸ್ ಕೊಡಬೇಕಿತ್ತು, ನಮ್ಮ ಭುವನೇಶ್ವರ್ ಕುಮಾರ್ ಅವ್ರಿಗೆ. ಯಾಕಂದರೆ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಇದ್ದರು 26 IPLನಲ್ಲಿ. ಆ ಪೂರಾ ಸಿರೀಸಲ್ಲೇ ಪರ್ಪಲ್ ಕ್ಯಾಪ್ ಹೋಲ್ಡ್ರ್. ಎಷ್ಟು ಒಂದೇನೋ 2 ವಿಕೆಟಿಂದ ಅಷ್ಟೇ ಮಿಸ್ ಆಗಿರೋದು, ರಬಾಡಾಗಿ ಹೋಗಿರೋದು. ಇಲ್ಲಾಂದ್ರೆ ಆಲ್ಮೋಸ್ಟ್ ಇವರೇ ತೊಗೊಂಡ್ಬಿಟ್ಟಿದ್ರು ಅದನ್ನ. ಬಟ್ ಇವ್ರಿಗೂ ಒಂದು ಚಾನ್ಸ್ ಕೊಡಬೇಕಿತ್ತು ODIಯಲ್ಲಿ. ಬಟ್ ಇವರು ಕಮ್ಬ್ಯಾಕ್ ಮಾಡಿದ್ದಾರೆ. ಇವತ್ತು ಸಖತ್ತಾಗೆ ಕಮ್ಬ್ಯಾಕ್ ಮಾಡಿದ್ದಾರೆ ಭುವಿಯವರು. ಬಟ್ ಅದರಲ್ಲಿ ಕಾಂಪಿಟೇಷನ್ ಆ ಥರ ಕಾಂಪಿಟೇಷನ್ ಇದೆ, ಏನು ಮಾಡೋಕ್ಕಾಗಲ್ಲ. ಈಗ ಇರಲಿ, ಇಂಗ್ಲೆಂಡ್ ಅಗೇನ್ಸ್ಟು ಯಾವ ಥರ ಒಂದು ಹೊಸ ರಣತಂತ್ರನ ತೊಗೊಂಬರ್ತಾರೆ. T20 ಅಂತೂ ಹೋಯ್ತು, ಪಾಸ್ ಔಟ್ ಮಾಡಿ ಕಳಿಸ್ಬಿಟ್ರು T20 ಟೀಮ್ನ. T20 ಸ್ಕ್ವಾಡ್ ಅದೇ ಥರ ಇವರು ಸೆಲೆಕ್ಟ್ ಮಾಡಿದ್ರು, ಅದೇ ಥರ ಅವ್ರಿಗೆ ಮುಟ್ಟಿ ನೋಡ್ಕೋ ಹಾಗೆ ವಾಶೌಟ್ ಮಾಡಿ ಕಳಿಸ್ಬಿಟ್ರು. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಇರೋದು ODIಯಲ್ಲಿ ಮಾತ್ರ ಕಮ್ಬ್ಯಾಕ್ ಮಾಡ್ತಾರೆ. ನಮ್ಮದೇ ಗೆಲ್ಲೋದು ನನ್ನ ಪಕ್ಕ ಕಾನ್ಫಿಡೆನ್ಸ್ ಇದೆ, 100% ಕಾನ್ಫಿಡೆನ್ಸ್ ಇದೆ. ಆ ಸೀರೀಸ್ನ ಗೆಲ್ಲೋದು ಮಾತ್ರ ನಮ್ಮ ಇಂಡಿಯಾನೇ ODIಯಲ್ಲಿ. ಯಾಕಂದರೆ ನಮ್ಮ ಸ್ಕ್ವಾಡ್ ಆ ಥರ ಇದೆ, ಇಂಡಿಯಾ ಸ್ಕ್ವಾಡ್, ODI ಸ್ಕ್ವಾಡ್. ಬಟ್ T20 ಸೋತಲ್ಲ ಅದೊಂದು ಸ್ವಲ್ಪ ಬೇಜಾರಾಗಿದೆ. ಯಾಕಂತಂದರೆ ಸ್ಕ್ವಾಡ್ ಆ ಥರ ಇತ್ತು. ಅದು ಸ್ಕ್ವಾಡ್ ಫಸ್ಟ್ ಆಫ್ ಆಲ್ ಇವ್ರು ಪ್ಲೇಯಿಂಗ್ ಸ್ಕ್ವಾಡೇ ಕರೆಕ್ಟಾಗಿ ಮಾಡಿಲ್ಲ. T20 ಸ್ಕ್ವಾಡೇ ಕರೆಕ್ಟಾಗಿ
ಮಾಡಿಲ್ಲ. ಮಾಡಿದ್ರೆ ಏನಾದರೂ ಮಾಡ್ಬೋದು, ಸ್ಕ್ವಾಡ್ ಕರೆಕ್ಟಾಗಿ ಮಾಡಿ ಗೆದ್ಬಿಟ್ಟು ಬನ್ನಿ ಅಂದರೆ ಗೆದ್ಬಿಟ್ಟು ಬರ್ಬೋದು. ಬಟ್ ಇವ್ರು ಸ್ಕ್ವಾಡೇ ಸರಿಯಾಗಿ ಮಾಡಿಲ್ಲ, ಗೆದ್ಬಿಟ್ಟು ಬನ್ನಿ ಅಂದರೆ ಯಾವ ಥರ ಗೆದ್ಬಿಟ್ಟು ಬರ್ಬೇಕು ಮಗ ಅವರು? ಯಾವ ಥರ ಹೊಡೆದು ಬರಬೇಕು? ಯಾಕಂದರೆ ಅದು ನಮ್ಮ ಇಂಡಿಯಾ ಸ್ಟೇಡಿಯಮಲ್ಲೆಲ್ಲ, ಫ್ಲಾಟ್ ಪಿಚ್ಚಲ್ಲೆಲ್ಲ, ಇಂಗ್ಲೆಂಡ್ ಅಗೇನ್ಸ್ಟು ಇಂಗ್ಲೆಂಡ್ ಪಿಚ್ಚಲ್ಲಿ, ಇಂಗ್ಲೆಂಡ್ ನೆಲದಲ್ಲಿ ಹೋಗಿ ಅವ್ರಲ್ಲೇ ಹೊಡೆದು ಬರಬೇಕು. ಅವ್ರದ್ದೇ ಸ್ಟೇಡಿಯಮ್ದಲ್ಲಿ ಅಲ್ಲಿ ಅವ್ರ ಎಷ್ಟು ಆಡಿ ಇಲ್ಲೇ ಗೆದ್ಕೊಂಬರ್ಬೇಕು. ಒಡೆ ಮಾತ್ರ 100% ಗೆದ್ದೇ ಗೆಲ್ತಾರೆ. ಬಟ್ T20 ಮಾತ್ರ ಹೊಯ್ಕೊಂಡು ಹೋಯ್ತು. ನೆಕ್ಸ್ಟ್ ನೋಡೋಣ ಜಿಂಬಾಬ್ವೆ ಅಗೇನ್ಸ್ಟ್ ಇದೆ, ಅದು ಯಾವ ಥರ ಇವರು ಜಿಂಬಾಬ್ವೆ ಅಗೇನ್ಸ್ಟ್ ಏನು ಸೋಲ್ತಾರ, ಏನು ಅದು ವಿನ್ ಮಾಡ್ತಾರೆ, ಗೆಲುವಿನಿಂದ ಸ್ಟಾರ್ಟ್ ಮಾಡ್ತಾರೆ, ಸೋಲಿನಿಂದ ಸ್ಟಾರ್ಟ್ ಮಾಡ್ತಾರೆ ನೋಡೋಣ. T20 ಒಡೆ ಮಾತ್ರ ಈಗ ಜುಲೈ 14ರಿಂದ ಸ್ಟಾರ್ಟ್ ಆಗುತ್ತೆ. ನೋಡೋಣ ಯಾವ ಥರ ನಮ್ಮ ಇಂಡಿಯಾ ಹೊಸ ರನ್ ತಂತ್ರನ ತೊಗೊಂಬರುತ್ತೆ ಇಂಗ್ಲೆಂಡ್ ಅಗೇನ್ಸ್ಟು ಅಂತ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.